ಸರ ನಮಸ್ಕಾರ ಸರ್, ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ಗಿಡ್ಡಪ್ಪ ಅಂತೇಳಿ. ಯಾವ ಊರ್ರಿ ಸರ? ನೇದಲಿಗೆ. ನೇದಲಿಗೆ ತಾಲೂಕು ರೀ? ಜೇವರಿಗೆ. ಜಿಲ್ಲಾ ರೀ? ಗುಲ್ಬರ್ಗ. ಹಾ. ಈಗ ನಿಮ್ದೇನ್ ಇದು ಕ್ರಾಪ್ ಏನದಲ್ರಿ, ಇದು ಏನೇನ್ ಬಳಸಿರಿ ಇದಕ್ರಿ? ಏನು ಬಳಸಿ ನೋಡ್ರಿ, ಫಸ್ಟಿಗೆ RPS ಬೀಜೋಪಚಾರ ಮಾಡಿ ಬಿತ್ತಿದ ಮೇಲೆ 2 ಸರ್ತಿ ಎಣ್ಣೆ ಹೊಡೆದ್ರಿ. 2 ಸಾರಿ ಎಣ್ಣೆ ಹೊಡೆದ್ರಿ. ಬೀಜೋಪಚಾರ ಮೊದಲು ಮಾಡಿರಿ? ಫಸ್ಟ್ ಬೀಜೋಪಚಾರ. ಅದಾದ್ಮ್ಯಾಗ ಮತ್ತೇನ್ ಮಾಡಿರಿ? ಅದಾದ್ಮೇಲೆ ಏನೂ ಇಲ್ಲ, ಒಮ್ಮೆ ಹೂವಿಗೆ ಬಂದಾಗ ಎಣ್ಣೆ ಹೊಡೆದ್ರಿ. ಹೂವಿಗೆ ಬಂದಾಗ ಎಣ್ಣೆ ಹೊಡೆದಿರಿ. ಈಗ ಎಷ್ಟು ಸಲ ಸ್ಪ್ರೇ ಮಾಡಿರಿ? 2 ಸರ್ತಿ. ಟೋಟಲ್ ಇಲ್ಲಿ ತನ ನೀವು ಏನದ ಒಂದು ಬೀಜೋಪಚಾರ 2 ಸ್ಪ್ರೇ ಮಾಡಿ. 2 ಸ್ಪ್ರೇದಾಗೆ ನಿಮಗೆ ಎಷ್ಟು ಕಾಯಿಗಳು ಹಿಡ್ದದ್ರಿ. ಅಂದ್ರೆ ನೀವು ಮೊದಲ RPS ಬಳಸಕ್ಕಿಂತ ಮೊದಲು ಈ ತರ ಎಂದಾರ ಆಗಿತ್ರಿ? ಈಗ ತೊಗರಿಗ್ರಿ ಆಗಿಲ್ರಿ. ಅವಾಗೇನ್ ಗೊಬ್ಬರ ಹಾಕಿದ್ರಿ? ಅವಾಗ ಗೊಬ್ಬರ ಹಾಕ್ತಿದ್ವಲ್ರಿ. ಗೊಬ್ಬರ ಹಾಕಿದ್ರಿ? ಹೂವಿಗೆ ಬರೋದ್ರ ಗೊಬ್ಬರ ಹಾಕ್ತಿದ್ವಿ. ಇದಕ್ಕೆ ಗೊಬ್ಬರ ಹಾಕಿರ? ಒಟ್ಟೆ ಗೊಬ್ಬರ ಇಲ್ಲ, ಒಂದು ಕಾಳನು ಗೊಬ್ಬರ ಹಾಕಿ? ಒಂದೇ ಕಾಳು ಮುಟ್ಟಿದ ಗೊಬ್ಬರ ಹಾಕ್ಲಾರ್ದೇನೆ ಈ ತರ ಬೆಳೆದಿರಿ ನೀವು. ಅಂದ್ರೆ ಮೊದಲಿನಕ್ಕೂ ಈಗಿನಕ್ಕೂ ಏನ್ ವ್ಯತ್ಯಾಸ ಅದ ಹೇಳ್ರಿ? ವ್ಯತ್ಯಾಸ ಅದ್ರಿ. RPS ಸ್ವಲ್ಪ ವ್ಯತ್ಯಾಸ ಅದ. ಏನೇನು ವ್ಯತ್ಯಾಸ ಆಗ್ತದ? ಗೊಬ್ಬರ ಹಾಕಿದಕ್ಕಿಂತ ಹೆಚ್ಚಿಗೆ ಬರ್ತದ್ರಿ. ಗೊಬ್ಬರ ಹಾಕಿದಕ್ಕಿಂತ ಹೆಚ್ಚಿಗೆ ಬರ್ತದ. ಕಾಯಿದಾಗ ಹೆಂಗ್ ಬರ್ತದ್ರಿ? ಕಾಯಿ ನೋಡ್ರಿ, ಎಲ್ಲ 4 ಕಾಳು 5 ಕಾಳು 6 ಕಾಳೆ ಅವ. ಫ್ಲವರ್ ಹೆಚ್ಚಿಗೆ ಒಂದು ಗೊಂಚಲಿ ಹಾಕು ಮತ್ತೆ 6 7 ಅದಾವ್ರಿ ಎಲ್ಲ. ಒಂಟ ಕಾಳಿಲ್ಲ. ಇವೆಲ್ಲ ಈ ತರ ಕಾಳುಗಳು ಮೊದಲು ನಿಮಗ್ ಬಂದದೇನಿಲ್ರಿ? ಒಟ್ಟ ಬಂದಿಲ್ಲ. ಫಸ್ಟ್ ನೋಡಿದ್ವಿ, ಇದೇ ಬಂದಿಲ್ಲ, ಒಟ್ಟ ಬಂದಿಲ್ರಿ. ಇವೆಲ್ಲ 6 ಕಾಳವ್ರಿ, ಹೌದಲ್ರಿ? ಈ ತರ ಒಟ್ಟ ಬಂದಿಲ್ರಿ? ಬಂದಿಲ್ಲ. ಪೂರಾ ಹೊಲನೇ ಹಿಂಗೆ ಆದ್ರಿ? ಇದೆ, ಪೂರಾ ಇದೇ ಟೈಪ್ ಆದ್ರಿ? ಎಲ್ಲ 6 ಕಾಳ ತನ ಬಂದವ್ರಿ. ಮೊದಲ್ ಬಂದವ್ರಿ 6 ಕಾಳ ಯಾವಾಗ? 6 ಕಾಳಿಂದ ಇಲ್ರಿ, 5 ಕಾಳ ಆಗ್ಬೇಕಾದ್ರೆ ರಗಡೆ 4 ಕಾಳ ಆಗ್ಬೇಕಾದ್ರೆ 3 ಇರ್ತದ್ರಿ. ಇದು 6 ಆಗ್ಯದ್ರಿ. 6 5 ಕಾಳ ಅದರಿ. 5 ಕಾಳ 6 ಕಾಳೆ ಅದರಿ. ಅಂದ್ರ RPS ಬಗ್ಗೆ ನಿಮಗ? RPS ಬಗ್ಗೆ ಏನಲ್ರಿ, ಗೊಬ್ಬರ ಬಿಡೋದ್ ಆಟೋಮೆಟಿಕ್ ಬಿಡಿಸ್ತದ ನೋಡ್ರಿ. ಆಟೋಮೆಟಿಕ್ ಆಗಿ ಬಿಡಿಸ್ತದ್ರಿ. RPS ಬಳಸಿದ್ರ ಗೊಬ್ಬರ ಹಾಕದೇ ಇಲ್ಲ. ಈ ಕೆಲವೊಂದು ರೈತರಿಗೆ ನೀವ್ ಹೇಳ್ಬೇಕಾದ್ರ RPS ಬಗ್ಗೆ ಏನೇನ್ ಹೇಳ್ತೀರಿ? ಹೇಳ್ತೀರಿ, ಇದು ಗೊಬ್ಬರ ಹಾಕ್ಬೇಡ್ರಿ, RPS ಹಾಕ್ರಿ. RPS ಏನು ಗೊಬ್ಬರ ಹಾಕದಾಗ ಗೊಬ್ಬರ ಶಕ್ತಿ ಮುಗಿಯಾರ ರೋಗ ಬರ್ತದ. ಮತ್ತೆ ಇದು ಹಾಕಿದ್ರೆ ನೀವು ಹೊಡ್ಯೋದ್ ಬಿಟ್ರು ರೋಗ ಬರಲ್ಲ. ರೋಗಗಳು ಯಾವ ಬಂದಿಲ್ರಿ? ಯಾವ ಬಂದಿಲ್ಲ ರೋಗ. ಅಂದ್ರ ಚಲೋ ಅನ್ಸದ್ರಿ ನಿಮ್ಗ? ಚಲೋ ಅನ್ಸದ. ಸರ್ ನಮಸ್ಕಾರ, ನಾವು ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಇಂದ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು RPS 76. ಈ ನಮ್ಮ ಗಿಡ್ಡಪ್ಪಣ್ಣವ್ರ ಹೊಲಕ್ಕ ಏನ್ ಮಾಡಿದಾರ ಅಂದ್ರ ಬೀಜೋಪಚಾರ ಮಾಡಿ 2 ಸ್ಪ್ರೇ ಮಾಡಿದಾರ. ಮಾಡಿದ ನಂತರ ಟೋಟಲಿ ಒಂದು ಕಾಳನು ಫರ್ಟಿಲೈಸರ್ ಹಾಕ್ಲಾರ್ದೆ, ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದೇನೆ ಇಷ್ಟೊಂದು ಬೆಳೆದಿದ್ದಾರ. ಇನ್ನೊಂದ್ ಏನಪ್ಪಾ ಅಂತಂದ್ರ ಅವ್ರು ಯಾವತ್ತೂ 6 ಕಾಳು 5 ಕಾಳು ನೋಡೇ ಇಲ್ಲ. ಈ ಒಂದು ಪ್ರಾಡಕ್ಟ್ ನಿಂದ ಟೋಟಲಿ ಹೊಲ ನೋಡಿದಾಗ 6 ಕಾಳು 5 ಕಾಳಿಂದ ನಮಗೆ ತೊಗರಿಗಳು ಕಾಣ ಬರ್ತದೆ ಇಲ್ಲಿ. ಅದಕ್ಕೆ ಎಲ್ಲಾ ರೈತ ಬಾಂಧವರಿಗೆ ಏನ್ ಹೇಳದಪ್ಪ ಅಂದ್ರ, ಪ್ರತಿಯೊಬ್ಬರನ್ನು RPS ಪ್ರಾಡಕ್ಟ್ ಯೂಸ್ ಮಾಡಿ, ನಿಮ್ಮ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ, ಆರ್ಗಾನಿಕ್ ಹೆಚ್ಚಿಗೆ ಉತ್ಪಾದನೆ ಮಾಡಿ ಅಂತ ಹೇಳಿ ನಾವು ಎಲ್ಲಾ ರೈತರಿಗೂ ಕೇಳಿಕೊಳ್ತೀವಿ.